ನಮಸ್ಕಾರ, ಸ್ವಾಗತ. ಇವತ್ತು ನಾವು ಚರ್ಚೆ ಮಾಡ್ತಿರೋ ವಿಷಯ ಒಂದು ಆ, ಬಹಳ ಆಳವಾದದ್ದು. ನಮ್ಮ ಕೈಯಲ್ಲಿರೋ ಈ ಆಕರಗಳು ಒಂದು ನಿರ್ದಿಷ್ಟ ಧಾರ್ಮಿಕ ದೃಷ್ಟಿಕೋನವನ್ನು ನಮ್ಮ ಮುಂದಿಡುತ್ತೆ. ದೇವರ ಸಂಪೂರ್ಣ ಅಧಿಕಾರ ಅಂದರೆ ಏನು? ಮತ್ತು ಈ ಬ್ರಹ್ಮಾಂಡದಲ್ಲಿರೋ ಪ್ರತಿಯೊಂದು ಅಂದರೆ ದೊಡ್ಡ ದೇವದೂತರಿಂದ ಹಿಡಿದು ನಮ್ಮ ಇತಿಹಾಸದವರೆಗೂ ಆ ಅಧಿಕಾರದ ಅಡಿಯಲ್ಲಿ ಹೇಗೆ ಬರುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನಿಸೋಣ. ಹೌದು. ಈ ಆಕರಗಳ ಮೂಲಭೂತ ಐಡಿಯಾ ಏನಂದ್ರೆ, ಈ ಜಗತ್ತು, ಇದರಲ್ಲಿರೋ ಸಮಯ ಮತ್ತು ಎಲ್ಲಾ ಜೀವಿಗಳೂ ದೇವರ ಸ್ವತ್ತು. ಇಲ್ಲಿ ಒಂದು ಸರಳವಾದ ಆದರೆ ಶಕ್ತಿಯುತವಾದ ವಾದವಿದೆ. ಎಲ್ಲಾ ಗೌರವ, ವೈಭವ ಮತ್ತು ಶಕ್ತಿ ದೇವರಿಂದಲೇ ಬರುತ್ತೆ. ಈ ಸತ್ಯವನ್ನ ಯಾರು ಮರೆಯುತ್ತಾರೋ ಅವರ ಪತನ ಖಚಿತ. ಇದೆಲ್ಲದಕ್ಕೂ ಇದೇ ಅಡಿಪಾಯ. ಸರಿ, ಹಾಗಾದ್ರೆ ಆ ಅಡಿಪಾಯದಿಂದನೇ ಶುರು ಮಾಡೋಣ. ಈ ಪಠ್ಯ ಒಂದು ಪೂರ್ವಕಾಲ ವೃತ್ತಾಂತದ ಒಂದು ವಾಕ್ಯದಿಂದ ಶುರುವಾಗುತ್ತೆ. ಹೌದು. ಮಹತ್ತು, ಪರಾಕ್ರಮ, ಮಹಿಮೆ, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಇರುವುದೆಲ್ಲವೂ ನಿನ್ನದೇ. ಇದು ಕೇಳೋಕೆ ಒಂದು ಸುಂದರವಾದ ಪ್ರಾರ್ಥನೆ ಥರ ಇದೆ. ಆದರೆ ಇದಕ್ಕೇನಾದರೂ ಅದಕ್ಕಿಂತ ಆಳವಾದ ಪ್ರಾಯೋಗಿಕವಾದ ಅರ್ಥ ಇದೆಯಾ? ಓ, ಖಂಡಿತವಾಗಿಯೂ ಇದೆ. ಇದು ಕೇವಲ ಕಾವ್ಯ ಅಲ್ಲ. ಈ ಆಕರಗಳ ಪ್ರಕಾರ ಇದರ ಅರ್ಥ ಅಂದರೆ ದುಡ್ಡು, ಅಧಿಕಾರ, ಗೌರವ ಮಾತ್ರವಲ್ಲ, ಪ್ರಕೃತಿಯ ನಿಯಮಗಳು ಕೂಡ ದೇವರ ಅಧೀನದಲ್ಲಿದೆ. ಪ್ರಕೃತಿಯ ನಿಯಮಗಳು ಕೂಡನಾ? ಅಂದ್ರೆ ನಮ್ಗೆ ಹಸಿವಾಗೋದು, ಸೂರ್ಯ ಹುಟ್ಟುದು, ಇವೆಲ್ಲವೂ ದೇವರೇ ಸ್ಥಾಪಿಸಿರೋ ಒಂದು ವ್ಯವಸ್ಥೆ. ಈ ಐಡಿಯಾ ಇನ್ನೊಂದು ಮುಖ್ಯವಾದ ವಿಷಯಕ್ಕೆ ಅಡಿಪಾಯ ಹಾಕತ್ತೆ, ಗೊತ್ತಾ? ಏನದು? ನಿನ್ನ ನೆರೆಯವನು ಪ್ರೀತಿಸು ಅನ್ನೋ ದೇವರ ಆಜ್ಞೆಯ ಚೌಕಟ್ಟಿನೊಳಗೆ ಮಾತ್ರ ಮನುಷ್ಯ ನಿಜವಾದ ಸಂತೋಷವನ್ನ ಕಾಣೋಕ್ ಸಾಧ್ಯ ಅಂತ. ಓಕೆ, ಅದು ಇಂಟ್ರೆಸ್ಟಿಂಗ್. ಅಂದ್ರೆ ದೇವರ ನಿಯಮಗಳನ್ನ ಪಾಲಿಸೋದ್ರಲ್ಲೇ ಸುಖ ಇದೆ ಅಂತ ಈ ಪಠ್ಯ ಹೇಳುತ್ತೆ. ಹೌದು, ಮತ್ತು ಇದನ್ನ ಒಂದು ರೀತಿಯ ಪರೀಕ್ಷೆ ಅಂತ ಹೇಳುತ್ತೆ. ದೇವರು ಎಲ್ಲವನ್ನೂ ಕೃಪೆಯಿಂದ ಕೊಟ್ಟಿದ್ದಾರೆ. ಜೀವಿಗರು ಅದನ್ನ ಕೃತಜ್ಞತೆಯಿಂದ ಸ್ವೀಕರಿಸ್ತವೋ ಅಥವಾ ಇದೆಲ್ಲ ನನ್ನಿಂದಲೇ ಅಂತ ಅಹಂಕಾರ ಪಡ್ತವೋ ಅನ್ನೋದೇ ಇಲ್ಲಿನ ಪರೀಕ್ಷೆ. ಈ ಕೃತಜ್ಞತೆ ಮತ್ತು ಅಹಂಕಾರದ ನಡುವಿನ ಸಂಘರ್ಷವೇ ಇಡೀ ಕಥೆಯ ತಿರುಳು. ಸರಿ, ಎಲ್ಲವೂ ದೇವರದು ಅನ್ನೋದು ಮೊದಲನೇ ಪಾಯಿಂಟು. ಆದರೆ ಈ ಐಡಿಯಾಗೆ ಮೊದಲನೇ ವಿರೋಧ ಎಲ್ಲಿಂದ ಬಂತು? ಈ ಪಠ್ಯ ನಮ್ಮನ್ನ ನೇರವಾಗಿ ಸ್ವರ್ಗಕ್ಕೆ ಕರ್ಕೊಂಡೋಗುತ್ತೆ ಅನ್ಸುತ್ತೆ, ಹೆಲೆಲ್ ಅನ್ನೋ ಒಬ್ಬ ದೇವದೂತನ ಕತೆಗೆ. ಹೌದು, ಇದು ದಂಗೆಯ ಮೂಲ ಕತೆ. ಪಠ್ಯವು ನೇರವಾಗಿ ಸೈತಾನನ ಬಗ್ಗೆ ಹೇಳೋದಿಲ್ಲ. ಬದಲಾಗಿ ತೂರ್ಣ ರಾಜನನ್ನ ಒಂದು ರೂಪಕವಾಗಿ ಬಳಸ್ಕೊಂಡು ಹೆಲೆಲ್ನ ಕಥೆಯನ್ನ ಹೇಳುತ್ತೆ. ಅವನನ್ನ ಸೌಂದರ್ಯದಲ್ಲಿ ಪರಿಪೂರ್ಣ ಮತ್ತು ಜ್ಞಾನದಿಂದ ತುಂಬಿದವನು ಅಂತ ವರ್ಣಿಸಲಾಗಿದೆ. ಅವನು ಸಾಮಾನ್ಯ ದೇವದೂತನಾಗಿರಲಿಲ್ಲ. ಅವನ ಪಾತ್ರ ಎಷ್ಟೊಂದು ದೊಡ್ಡದಿತ್ತು. ಅವನು ಅತ್ಯುನ್ನತ ಶ್ರೇಣಿಯ ದೇವದೂತ, ಒಬ್ಬ ಕೆರೂಬಿ. ಅವನನ್ನ ರತ್ನಗಳಿಂದ ಅಲಂಕರಿಸಲಾಗಿತ್ತು ಮತ್ತು ಹುಟ್ಟಿನಿಂದಲೇ ಅವನಲ್ಲಿ ಸಂಗೀತ ವಾದ್ಯಗಳಾದ ತಂಬೂರಿ ಮತ್ತು ಕೊಳಲುಗಳನ್ನ ಅಳವಡಿಸಲಾಗಿತ್ತು ಅಂತ ಪಠ್ಯ ಹೇಳುತ್ತೆ. ಓ, ಸ್ವರ್ಗದಲ್ಲಿ ಆರಾಧನೆಯನ್ನ ಮುನ್ನಡೆಸೋದು ಅವನ ಜವಾಬ್ದಾರಿಯಾಗಿತ್ತು. ಅಂದ್ರೆ ದೇವರ ವೈಭವವನ್ನ ಪ್ರತಿಬಿಂಬಿಸೋ ಅತ್ಯಂತ ಗೌರವಾನ್ವಿತ ಸ್ಥಾನದಲ್ಲಿ ಅವನಿದ್ದ. ಆದ್ರೆ ಇಲ್ಲೊಂದು ಅಚ್ಚರಿಯ ವಿಷಯ ಇದೆ. ಏನದು? ಪಠ್ಯದ ಪ್ರಕಾರ ಸಮಯದ ಆಚೆ ಇರುವ ದೇವರಿಗೆ ಹೆಲೆಲ್ನನ್ನು ಸೃಷ್ಟಿ ಮಾಡುವ ಮೊದಲೇ ಅವನು ದಂಗೆ ಎದ್ದು ಬೀಳ್ತಾನೆ ಅನ್ನೋದು ತಿಳಿದಿತ್ತು. ಒಂದು ನಿಮಿಷ, ಇದು ಬಹಳ ದೊಡ್ಡ ವಿಷಯ. ಅಂದ್ರೆ ದೇವರು ಒಂದು ಸಮಸ್ಯೆಯನ್ನ ಸರಿಪಡಿಸಲಿಲ್ಲ, ಬದಲಿಗೆ ಆ ಸಮಸ್ಯೆಯನ್ನೇ ತಮ್ಮ ಪ್ಲಾನಿನ ಒಂದು ಭಾಗವಾಗಿ ಮೊದಲೇ ಡಿಸೈನ್ ಮಾಡಿದ್ರು ಅಂತ ಈ ಆಕರ ಹೇಳ್ತಿದೆ. ಇದು ನಮ್ಮ ಫ್ರೀ ವಿಲ್ ಅಥವಾ ಇಚ್ಛಾಸ್ವಾತಂತ್ರ್ಯದ ಬಗ್ಗೆನೇ ದೊಡ್ಡ ಪ್ರಶ್ನೆ ಎಬ್ಬಿಸುತ್ತೆ ಅಲ್ವಾ? ಖಂಡಿತ. ಇದೇ ಈ ವಿಷಯದ ಅತ್ಯಂತ ಸಂಕೀರ್ಣವಾದ ಭಾಗ. ಪಠ್ಯದ ಪ್ರಕಾರ ದೇವರು ಹೆಲೆಲ್ನ ಈ ಪೂರ್ವ ನಿರ್ಧಾರಿತ ಪತನವನ್ನ ಸೃಷ್ಟಿಯ ಪರಿಪೂರ್ಣತೆಗಾಗಿ ಬಳಸಿಕೊಳ್ಳಲು ನಿರ್ಧರಿಸಿದ್ರು. ಅಂದ್ರೆ ಹೆಲೆಲ್ನ ತನ್ಗೆ ದೇವರ ಯೋಜನೆಯನ್ನ ಹಾಳು ಮಾಡ್ಲಿಲ್ಲ, ಬದಲಿಗೆ ಆ ಯೋಜನೆಯನ್ನ ಪೂರ್ಣಗೊಳಿಸೋಕೆ ಒಂದು ಸಾಧನವಾಯಿತು. ಒಂದು ವೇಳೆ ಅವನು ದಂಗೆ ಏಳದ್ದಿದ್ದರೆ ದೇವರು ತಮ್ಮ ಯೋಜನೆಯನ್ನ ಬೇರೆ ರೀತಿಯಲ್ಲಿ ಪೂರ್ಣಗೊಳಿಸುತ್ತಿದ್ರು. ಆದ್ರೆ ಅವನು ದಂಗೆ ಏಳುತ್ತಾನೆಂದು ತಿಳಿದಿದ್ದರಿಂದ ಆ ಘಟನೆಯನ್ನೇ ತಮ್ಮ ದೊಡ್ಡ ಉದ್ದೇಶಕ್ಕಾಗಿ ಬಳಸ್ಕೊಂಡ್ರು. ಹಾಗಾದ್ರೆ ಹೆಲೆಲ್ನ ಆಯ್ಕೆ ಅವನದೇ ಆಗಿತ್ತು ಅಥವಾ ಅವನಿಂದ ಹಾಗೆ ಮಾಡಿಸಲಾಯಿತು? ಅವನ ಆಯ್ಕೆ ಅವನದೇ. ಅವನ ಅಹಂಕಾರಕ್ಕೆ ಅವನೇ ಕಾರಣ. ಆದ್ರೆ ಸರ್ವಜ್ಞನಾದ ದೇವರಿಗೆ ಆ ಆಯ್ಕೆಯ ಬಗ್ಗೆ ಮೊದಲೇ ತಿಳಿದಿತ್ತು ಮತ್ತು ಆ ಕೆಟ್ಟ ಆಯ್ಕೆಯನ್ನು ತಮ್ಮ ಒಳ್ಳೆಯ ಉದ್ದೇಶಕ್ಕಾಗಿ ಬಳಸಿಕೊಳ್ಳುವಷ್ಟು ದೇವರು ಶಕ್ತಿಶಾಲಿ. ಇಚ್ಛಾಸ್ವಾತಂತ್ರ್ಯ ಮತ್ತು ದೇವರ ಸಂಪೂರ್ಣ ನಿಯಂತ್ರಣ ಒಟ್ಟಿಗೆ ಕೆಲಸ ಮಾಡುತ್ತವೆ ಅನ್ನೋದು ಈ ದೃಷ್ಟಿಕೋನದ ನಿಲುವು. ಇದು ಸ್ವರ್ಗದಲ್ಲಿ ನಡೆದ ಕಥೆ. ಇದೇ ತರದ ತಪ್ಪು ಮನುಷ್ಯರು ಮಾಡ್ತಾರಲ್ವಾ? ತನ್ನ ಶಕ್ತಿ, ತನ್ನ ಸಾಧನೆ ಅಂತ ಬೀಗಿದಾಗ ಏನಾಗತ್ತೆ
ಅನ್ನೋಕೆ ಈ ಪಠ್ಯದಲ್ಲಿ ಏನಾದರೂ ಉದಾಹರಣೆ ಇದೆಯಾ? ಅತ್ಯುತ್ತಮ ಉದಾಹರಣೆ ಇದೆ. ಪಠ್ಯ ನಮ್ಮನ್ನ ಬ್ಯಾಬಿಲಿಯನ್ನ ರಾಜ ನೆಬೂಕದ್ನೆಚ್ಚರನ ಕಥೆಗೆ ತರುತ್ತೆ. ಅವನು ತನ್ನ ಕಾಲದ ಅತ್ಯಂತ ಶಕ್ತಿಶಾಲಿ ರಾಜ. ಒಂದು ದಿನ ತನ್ನ ಅರಮನೆಯ ಮೇಲೆ ನಿಂತು ತನ್ನ ಸಾಮ್ರಾಜ್ಯವನ್ನ ನೋಡಿ ಆ ಮಾತು ಹೇಳ್ತಾನೆ. ಹೌದು, ನನ್ನ ಪರಾಕ್ರಮದಿಂದ ಮತ್ತು ನನ್ನ ಘನತೆಯ ಪ್ರತಾಪಕ್ಕೋಸ್ಕರ ನಾನು ಕಟ್ಟಿಸಿದ ಮಹಾಬಾಬೆಲ್ ಇದಲ್ಲವೋ ಅಂತ ಹೇಳ್ಕೊಳ್ತಾನೆ. ಇದು ಹೆಲೆಲ್ ನಾನು ದೇವರ ಹಾಗೆ ಆಗುವೆ ಅನ್ಕೊಂಡ ಹಾಗೆ ಆಯಿತು. ನಿಖರವಾಗಿ ಈ ದೇವತಾಶಾಸ್ತ್ರೀಯ ಚೌಕಟ್ಟಿನಲ್ಲಿ ಇದು ಮನುಷ್ಯ ಮಾಡುವ ಅತಿ ದೊಡ್ಡ ತಪ್ಪು. ವೈಭವವನ್ನ ತನಗೆ ಆರೋಪಿಸಿಕೊಳ್ಳುವುದು. ಹೆಲೆಲ್ ತನ್ನ ಸೌಂದರ್ಯಕ್ಕೆ ಅಹಂಕಾರಪಟ್ಟ, ನೆಬುಕದ್ನೆಚ್ಚರ್ ತನ್ನ ಶಕ್ತಿಗೆ ಅಹಂಕಾರಪಟ್ಟ. ಪರಿಣಾಮ ತಕ್ಷಣವೇ ಆಗುತ್ತೆ. ಆ ಮಾತು ಅವನ ಬಾಯಲ್ಲಿಡುವಾಗಲೇ ಸ್ವರ್ಗದಿಂದ ಒಂದು ಧ್ವನಿ, ನಿನ್ನ ರಾಜ್ಯ ನಿನ್ನಿಂದ ಹೋಯಿತು ಅಂತ ಹೇಳುತ್ತೆ. ಆಮೇಲೆ ಅವನು ತನ್ನ ಬುದ್ಧಿಯನ್ನ ಕಳುಕೊಂಡು ಪರಾತ್ಪರನೇ ಸರ್ವಾಧಿಕಾರಿ ಅಂತ ಒಪ್ಪಿಕೊಳ್ಳುವವರೆಗೂ ಪ್ರಾಣಿಯ ಹಾಗೆ ಕಾಡಿನಲ್ಲಿ ಬದುಕ್ತಾನೆ. ಇದು ಇವತ್ತಿಗೂ ನಿಜ ಅಲ್ವಾ? ದೊಡ್ಡ ದೊಡ್ಡ ಕಂಪನಿಗಳು ಸಿಇಒಗಳು, ರಾಜಕಾರಣಿಗಳು, ಕೆಲವೊಮ್ಮೆ ನಾವೇ ಕೂಡ ಇದೆಲ್ಲ ನಾನೇ ಮಾಡಿದು ಅಂತಂದ್ಕೊಂಡಾಗ ಪತನ ಶುರುವಾಗುತ್ತೆ. ಈ ಕತೆ ಕೇವಲ ಒಬ್ಬ ರಾಜನದಲ್ಲ, ಅದಕ್ಕಿಂತ ದೊಡ್ಡದು ಅನ್ಸುತ್ತೆ. ಖಂಡಿತ. ಈ ಕಥೆಯ ಸಂದೇಶ ಏನು ಅಂದ್ರೆ, ಸೈತಾನನಾಗಿಲಿ ಅಥವಾ ಮನುಷ್ಯರಾಜನಾಗಿಲಿ ಅವರು ಕಂಟ್ರೋಲ್ನಲ್ಲಿದ್ದ ಹಾಗೆ ಕಾಣಿಸಬಹುದು. ಆದರೆ ಅವರು ಮತ್ತು ಅವರ ಅಧಿಕಾರ ಎಲ್ಲವೂ ದೇವರ ಸ್ವತ್ತಾಗಿಯೇ ಉಳಿಯುತ್ತೆ. ಆಡಂ ಭೂಮಿಯನ್ನ ನೋಡ್ಕೊಳ್ತಿರ್ಲಿ ಅಥವಾ ಸೈತಾನ ಈ ಲೋಕದ ಅಧಿಪತಿಯಾಗಿರ್ಲಿ, ಅವರೆಲ್ಲರೂ ಮತ್ತು ಈ ಭೂಮಿಯು ಯಾವಾಗ್ಲೂ ದೇವರ ಮಾಲೀಕತ್ವದಲ್ಲೇ ಇರುತ್ತೆ. ಈ ಮೂಲ ಸತ್ಯವನ್ನ ಮರೆತಾಗ ಪತನ ಆಗುತ್ತೆ. ಆದರೆ ಇದು ಕೇಳೋಕೆ ಸ್ವಲ್ಪ ಗೊಂದಲ ಆಗ್ತಿದೆ. ಒಂದು ಕಡೆ ಸೈತಾನನಿಗೆ ಫ್ರೀ ವಿಲ್ ಇದೆ, ನೆಬುಕದ್ನೆಚ್ಚರನಿಗೆ ಫ್ರೀ ವಿಲ್ ಇದೆ, ಇನ್ನೊಂದು ಕಡೆ ಎಲ್ಲವೂ ದೇವರ ಕಂಟ್ರೋಲ್ನಲ್ಲಿದೆ. ಹಾಗಾದ್ರೆ ಅವರ ಆಯ್ಕೆಗಳಿಗೆ ಅರ್ಥವೇ ಇಲ್ವಾ? ಎಲ್ಲವೂ ಮೊದಲೇ ಫಿಕ್ಸ್ ಆಗಿದ್ರೆ ಆಡಮ್, ಸೈತಾನ ಇವರೆಲ್ಲ ಕೇವಲ ಪಾತ್ರಧಾರಿಗಳ? ಇಲ್ಲಿರೋ ಆಸಕ್ತಿಕರ ವಿಷಯವೇ ಅದು. ಈ ಪಠ್ಯದ ಪ್ರಕಾರ ದೇವ್ರು ಆ ಸ್ವತಂತ್ರ ಆಯ್ಕೆಗಳನ್ನೇ, ಅದು ಒಳ್ಳೇದಿರ್ಲಿ ಕೆಟ್ಟದಿರ್ಲಿ, ತನ್ನ ಅಂತಿಮ ಉದ್ದೇಶವನ್ನ ಪೂರೈಸಲು ಬಳಸ್ಕೊಳ್ತಾರೆ. ಫರೋಹನ ಹೃದಯ ಕಠಿಣವಾಗಿದ್ದು ಒಂದು ಉದಾಹರಣೆ. ಫರೋ ತನ್ನ ಆಯ್ಕೆಯಿಂದಲೇ ಹೃದಯವನ್ನ ಕಠಿಣ ಮಾಡ್ಕೊಂಡ, ಆದ್ರೆ ದೇವರು ಆ ಕಠಿಣತೆಯನ್ನ ಇಸ್ರಾಯೇಲಿಯರನ್ನ ಬಿಡುಗಡೆ ಮಾಡುವ ತನ್ನ ದೊಡ್ಡ ಯೋಜನೆಯ ಭಾಗವಾಗಿಸ್ತರು. ಇದೇ ರೀತಿ ದೇವರು ಜೀವಿಗಳ ಆಯ್ಕೆಗಳನ್ನ ಪೂರ್ವವಾಗಿ ತಿಳಿದುಕೊಂಡು ಅವುಗಳನ್ನ ತನ್ನ ಚಿತ್ರಕಥೆಯಲ್ಲಿ ಬಳಸ್ಕೊಳ್ತಾರೆ. ಇದು ನಮ್ಮನ್ನ ಈ ಇಡೀ ಯೋಜನೆಯ ಕೇಂದ್ರ ವ್ಯಕ್ತಿಯಾದ ಮೆಸ್ಸಿಯನ್ನ ಪಾತ್ರದ ಕಡೆಗೆ ಕರೆದೊಯ್ಯುತ್ತೆ. ಸರಿ, ಈ ಇಡೀ ಚಿತ್ರಣದಲ್ಲಿ ಒಂದು ಪರಿಹಾರ ಬೇಕಲ್ವಾ? ದಂಗೆ, ಅಹಂಕಾರ ಎಲ್ಲವನ್ನೂ ನೋಡಿದ್ವಿ. ಈ ಪಠ್ಯದಲ್ಲಿ ಮೆಸ್ಸಿಯನ ಪಾತ್ರ ಹೇಗ್ ಬರುತ್ತೆ? ಅವರ ಬಗ್ಗೆ ಏನಾದರೂ ವಿಶೇಷವಾದ ದೃಷ್ಟಿಕೋನ ಇದೆಯಾ? ಹೌದು, ಒಂದು ಬಹಳ ವಿಶಿಷ್ಟವಾದ ವಿವರಣೆ ಇದೆ. ಪಠ್ಯವು ಮೆಸ್ಸಿಯನನ್ನ ದೇವರ ಎರಡನೇ ವ್ಯಕ್ತಿ ಅಂತ ಹೇಳುತ್ತೆ. ಅವರು ಸೃಷ್ಟಿಕರ್ತ. ಆದರೂ ಅವರು ತಮ್ಮನ್ನು ತಾವೇ ಬರಿದು ಮಾಡಿಕೊಂಡು ಸೃಷ್ಟಿಯ ಮೇಲಿನ ತಮ್ಮ ಮಾಲೀಕತ್ವವನ್ನ ತಾತ್ಕಾಲಿಕವಾಗಿ ತ್ಯಜಿಸಿ ಒಬ್ಬ ಜೀವಿಯಾಗಿ, ಅಂದ್ರೆ ಮನುಷ್ಯನಾಗಿ ಹುಟ್ಟಿದ್ರು ಅಂತ ವಿವರಿಸುತ್ತೆ. ಅಂದ್ರೆ ಸೃಷ್ಟಿಕರ್ತನಾಗಿ ತನ್ನ ಹಕ್ಕನ್ನ ಬಿಟ್ಟು ಒಬ್ಬ ಸಾಮಾನ್ಯ ಮನುಷ್ಯಂತರ ಅದನ್ನ ಮತ್ತೆ ಗೆಲ್ಲಬೇಕಿತ್ತು ಅಂತನಾ? ಯಾಕೆ ಹಾಗೆ? ನಿಖರವಾಗಿ ಇದು ಒಂದು ಅದ್ಭುತವಾದ ಪರಿಕಲ್ಪನೆ. ಸೃಷ್ಟಿಕರ್ತನಾಗಿ ಅವರಿಗೆ ಸೃಷ್ಟಿಯ ಮೇಲೆ ಅಧಿಕಾರವಿತ್ತು, ಆದರೆ ಅವರು ಆ ಹಕ್ಕನ್ನ ಬಳಸಲಿಲ್ಲ. ಬದಲಿಗೆ ಒಬ್ಬ ಜೀವಿಯಾಗಿ ಸಂಪೂರ್ಣ ವಿಧೇಯತೆಯಿಂದ ಬದುಕಿ ಆ ಮೂಲಕ ಸೃಷ್ಟಿಯನ್ನ ಆನುವಂಶಿಕವಾಗಿ ಮರಳಿ ಪಡೆದ್ರು. ಈ ಪ್ರಕ್ರಿಯೆಯ ಕ್ಲೈಮ್ಯಾಕ್ಸ್ ಶಿಲುಬೆಯ ಮೇಲೆ ನಡೆಯಿತು. ಈ ಕಾರ್ಯ ದೇವರ ಪ್ರೀತಿ ಮತ್ತು ನ್ಯಾಯ ಎರಡನ್ನೂ ಒಂದೇ ಸಮಯದಲ್ಲಿ ಜಗತ್ತಿಗೆ ತೋರಿಸಿತ್ತು ಅಂತ ಪಠ್ಯ ವಾದಿಸುತ್ತೆ. ಇದರ ಪರಿಣಾಮವೇನು? ಬೇರೆಯವರ ದೃಷ್ಟಿಯಲ್ಲಿ ಇದು ಏನು ಬದಲಾವಣೆ ತರುತ್ತೆ? ಇದರ ಪರಿಣಾಮ ದೊಡ್ಡದು. ಈ ತ್ಯಾಗದ ಮೂಲಕ ದೇವರ ಆಳ್ವಿಕೆಯ ಹಿಂದಿರುವ ಪ್ರೀತಿಯನ್ನ ಬೇರೆ ಜೀವಿಗಳು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯವಾಗುತ್ತೆ. ಆಗ ಅವರು ಬಲವಂತದಿಂದಲ್ಲ, ಸ್ವ ಇಚ್ಛೆಯಿಂದ ದೇವರ ಆಳ್ವಿಕೆಗೆ ಒಳಪಡ್ತಾರೆ. ಮುಂದೆ ದೇವರು ಕೆಟ್ಟದ್ದನ್ನ ಶಿಕ್ಷಿಸಿದಾಗಲೂ ಜೀವಿಗಳು ದೇವರು ಕ್ರೂರಿ ಅಂತ ಅಂದುಕೊಳ್ಳೋದಿಲ್ಲ. ಯಾಕಂದ್ರೆ ಶಿಲುಬೆಯು ದೇವರ ಪ್ರೀತಿಯನ್ನ ಈಗಾಗ್ಲೇ ಸಾಬೀತುಪಡಿಸಿದೆ. ಅವರ ಅದ್ಭುತಗಳ ಬಗ್ಗೆನೂ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ ಅನ್ಸುತ್ತೆ. ಸಾಮಾನ್ಯವಾಗಿ ಅದನ್ನೇ ಅವರ ದೈವತ್ವಕ್ಕೆ ದೊಡ್ಡ ಸಾಕ್ಷಿ ಅಂತೀವಿ. ಆದರೆ ಈ ಪಟ್ಟಿ ಅದನ್ನ ಬೇರೆ ರೀತಿ ನೋಡುತ್ತಲ್ವಾ? ಹೌದು, ಇದು ಬಹಳ ಸೂಕ್ಷ್ಮವಾದ ಆದ್ರೆ ಮುಖ್ಯವಾದ ಅಂಶ. ಈ ಆಕರದ ಪ್ರಕಾರ ಯೇಸು ಮಾಡಿದ ಅದ್ಭುತಗಳು,
ಅಂದ್ರೆ ರೋಗಿಗಳನ್ನ ವಾಸಿ ಮಾಡೋದು, ಸತ್ತವರನ್ನ ಬದುಕಿಸೋದು, ಈ ಶಕ್ತಿಗಳು ಪಾಪವಿಲ್ಲದ ಯಾವುದೇ ಮನುಷ್ಯನಿಗೆ ಲಭ್ಯವಿತ್ತು. ಅಂದ್ರೆ ಪತನದ ಮುಂದು ಆಡಮ್ನ ತಿರೈ ಶಕ್ತಿ ಇತ್ತು. ಓ ಹಾಗ ಅಂದ್ರೆ ಆಡಮ್ ಕೂಡ ಅದೆಲ್ಲ ಮಾಡಬಹುದಿತ್ತ? ಹಾಗಾದ್ರೆ ಯೇಸು ಮಾಡಿದ ಅದ್ಭುತಗಳ ಸ್ಪೆಷಾಲಿಟಿ ಏನು? ಯಾಕೆ ಅವಷ್ಟು ಮುಖ್ಯ? ಅವುಗಳ ಪ್ರಾಮುಖ್ಯತೆ ಆ ಶಕ್ತಿಯಲ್ಲಿರ್ಲಿಲ್ಲ, ಬದಲಾಗಿ ಅವುಗಳ ಸಮಯ ಮತ್ತು ಗುರುತಿನಲ್ಲಿತ್ತು. ಹೇಗೆ ಅಂದ್ರೆ, ಹಳೆ ಒಡಂಬಡಿಕೆಯಲ್ಲಿ ಮೆಸ್ಸಿಯಾ ಬಂದಾಗ ಕುರುಡರು ನೋಡುವರು, ಕುಂಟರು ನಡೆಯುವರು ಅನ್ನುವ ಭವಿಷ್ಯವಾಣಿಗಳಿದ್ವು. ಯೇಸು ಆ ಅದ್ಭುತಗಳನ್ನ ಮಾಡಿದಾಗ ಅದು ಅವರು ವಾಗ್ದಾನ ಮಾಡಲ್ಪಟ್ಟ ಮೆಸ್ಸಿಯಾ ಎಂಬುದಕ್ಕೆ ಒಂದು ಗುರುತಿನ ಚೀಟಿ ಹಾಗೆ ಕೆಲಸ ಮಾಡಿತು. ಹಾಗಾಗಿ ಅದ್ಭುತಗಳಿಗಿಂತ ಹೆಚ್ಚಾಗಿ ಆ ಅದ್ಭುತಗಳು ಯಾರ ಕಡೆಗೆ ಬೆರಳು ತೋರಿಸುತ್ತಿದ್ದವೋ ಆ ವ್ಯಕ್ತಿಯನ್ನ, ಮೆಸ್ಸಿಯಾನ್ನ ಗುರುತಿಸುವುದೇ ಮುಖ್ಯವಾಗಿತ್ತು. ಇದೆಲ್ಲವನ್ನು ಒಟ್ಟಿಗೆ ಸೇರಿಸಿ ನೋಡಿದರೆ ನಮಗೆ ಯಾವ ತರಹದ ಒಂದು ದೊಡ್ಡ ಚಿತ್ರಣ ಸಿಗುತ್ತೆ? ದೇವರ ದೃಷ್ಟಿಯಿಂದ ಇದೆಲ್ಲ ಹೇಗೆ ಕಾಣಿಸುತ್ತೆ? ಕೊನೆಯಲ್ಲಿ ಈ ಪಠ್ಯ ದೇವರ ದೃಷ್ಟಿಕೋನವನ್ನ ವಿವರಿಸೋಕೆ ಯಶಾಯನ ಗ್ರಂಥದ ಕೆಲವು ಚಿತ್ರಣಗಳನ್ನ ಬಳಸ್ತೆ. ದೇವರ ದೃಷ್ಟಿಯಲ್ಲಿ ಈ ಜಗತ್ತಿನ ಎಲ್ಲಾ ರಾಷ್ಟ್ರಗಳು ಬಿಂದಿಗೆಯಿಂದ ಬೀಳುವ ಒಂದು ಹನಿ ನೀರು ಇದ್ದ ಹಾಗೆ. ಭೂಮಿಯ ಮೇಲೆ ವಾಸಿಸುವ ಜನರೆಲ್ಲ ಮಿಡತೆಗಳಂತೆ ಕಾಣುತ್ತಾರೆ. ಅಬ್ಬಾ, ಇದನ್ ಕೇಳಿದ್ರೆ ನಮ್ಮೆಲ್ಲ ಸಾಧನೆಗಳು, ಜಗಳಗಳು, ಚಿಂತೆಗಳು ಎಷ್ಟು ಸಣ್ಣದು ಅಂತ ಅನ್ಸ್ಬಿಡತ್ತೆ. ಒಂದು ಹನಿ ನೀರು, ಮಿಡತೆ, ಅಷ್ಟೇ ನಾವು. ನಮ್ಮ ಸಾಮ್ರಾಜ್ಯಗಳು, ಯುದ್ಧಗಳು ಎಲ್ಲವೂ ಕ್ಷಣಿಕ. ಹೌದು, ಇದು ನಮ್ಮ ಮತ್ತು ದೇವರ ನಡುವಿನ ಅಳತೆಯ ವ್ಯತ್ಯಾಸವನ್ನ ತೋರಿಸುತ್ತೆ. ಈ ದೈವಿಕ ದೃಷ್ಟಿಕೋನದಿಂದ ನೋಡಿದಾಗ ಜೀವಿಗಳು ತಮ್ಮಷ್ಟಕ್ಕೆ ಗಾಳಿಯಲ್ಲಿ ಹಾರಿಹೋಗುವ ಹೊಟ್ಟಿನ ಹಾಗೆ ಅವರಿಗೆ ಸ್ವಂತ ಬೆಲೆ ಇಲ್ಲ. ಹಾಗಾದ್ರೆ ಅವರ ಜೀವನಕ್ಕೆ ಅರ್ಥ ಎಲ್ಲಿಂದ ಬರುತ್ತೆ? ಪಠ್ಯದ ತೀರ್ಮಾನ ಏನು ಅಂದ್ರೆ, ಆ ಮಹಾನ್ ದೇವರು ಈ ಮಿಡತೆಗಳನ್ನ ಪ್ರೀತಿಸಲು ಮತ್ತು ಅವರಿಗಾಗಿ ತ್ಯಾಗ ಮಾಡಲು ಆಯ್ಕೆ ಮಾಡಿದ್ರಿಂದ ಅವರ ಮೌಲ್ಯ ಮತ್ತು ಅರ್ಥವು ಕುಮಾರನಲ್ಲಿ ಅಂದ್ರೆ ಮೆಸ್ಸಿಯಾನಲ್ಲಿ ಮಾತ್ರ ಸಿಗುತ್ತೆ. ಹಾಗಾದ್ರೆ ನಾವು ಪ್ರತಿದಿನ ನೋಡೋ ಸೂರ್ಯ, ಬೀಳೋ ಮಳೆ, ಇವೆಲ್ಲವೂ ದೇವರ ಕೃಪೆಯ ಅಭಿವ್ಯಕ್ತಿ ಅಂತ ಪಠ್ಯ ಹೇಳುತ್ತೆ. ಒಳ್ಳೆಯವರು ಮತ್ತು ಕೆಟ್ಟವರು ಇಬ್ಬರ ಮೇಲೂ ಸೂರ್ಯ ಬೆಳಕುತ್ತಾನೆ, ಮಳೆ ಬೀಳುತ್ತೆ. ಯಾಕೆಂದ್ರೆ ಈ ಇಡೀ ವ್ಯವಸ್ಥೆ ದೇವರಿಂದಲೇ ಬಂದಿದ್ದು ಮತ್ತು ಅದನ್ನ ನಡೆಸುತ್ತಿರುವವರೂ ದೇವರೇ. ಎಲ್ಲವೂ ಆತನದೇ. ಹಾಗಾದ್ರೆ ಈ ಇಡೀ ಚರ್ಚೆಯ ಸಾರಾಂಶ ಏನು? ಸ್ವರ್ಗದಲ್ಲಿ ಶುರುವಾದ ಒಂದು ದಂಗೆಯಿಂದ, ಭೂಮಿಯಲ್ಲಿ ಒಬ್ಬ ರಾಜನ ಅಹಂಕಾರದ ಮೂಲಕ, ಕೊನೆಗೆ ಶಿಲುಬೆಯ ತ್ಯಾಗದವರೆಗೆ ಎಲ್ಲವೂ ಒಂದೇ ಕಡೆ ಬೆರಳು ತೋರಿಸುತ್ತೆ. ವೈಭವದ ನಿಜವಾದ ಮಾಲೀಕ ಯಾರು ಅನ್ನೋದರ ಕಡೆಗೆ. ಇದು ಒಂದು ಸುಸಂಬದ್ಧವಾದ, ಆದರೆ ಒಪ್ಪಿಕೊಳ್ಳಲು ಸವಾಲಿನ ದೃಷ್ಟಿಕೋನ. ಅದರ ಪ್ರಕಾರ ದೇವರ ಸ್ವಭಾವ ಮತ್ತು ಶಕ್ತಿಯು ಈ ಸೃಷ್ಟಿಯಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತೆ. ಹಾಗಾದ್ರೆ ಈ ವೈಭವ, ಈ ಸತ್ಯ ಎಲ್ಲರಿಗೂ ಯಾಕೆ ಕಾಣಿಸಲ್ಲ? ಬಹುಶಃ ಉತ್ತರ ಅಲ್ಲೇ ಇದೆ ಅನ್ಸುತ್ತೆ. ಅದು ಕಾಣಿಸ್ತೆ, ಆದ್ರೆ ಅದನ್ನ ನೋಡೋಕೆ ಒಂದು ಬೇರೆ ರೀತಿಯ ದೃಷ್ಟಿ ಬೇಕು. ಆ ದೃಷ್ಟಿ ಯಾವುದು ಮತ್ತು ಅದು ನಮ್ಗಿದೆಯಾ ಅನ್ನೋದೇ ನಾವು ಯೋಚಿಸಬೇಕಾದ ವಿಷಯ.